ಬಿಜೆಪಿ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದೆ. ಈಗ ನೋಡಿ, ಪ್ರಿಯಾಂಕ್ ಖರ್ಗೆ ಅವ್ರ ವಿಚಾರಕ್ಕೆ ಆ ಡೆತ್ ನೋಟ್ 7 ಪುಟಗಳನ್ನು ಇವತ್ತು ಕೊರಿಯರ್ ಮಾಡಿ ಒಂದ್ಸಲಿ ಓದಿ ಅಂತ ಹೇಳಿ ಟಾಂಗ್ ಕೊಡೋ ಪರಿಸ್ಥಿತಿ ಬಂದಿದೆ. ಅಂದರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ PA ಹೆಸರಿಟ್ಟು ಆತ್ಮಹತ್ಯೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಚಂದ್ರಶೇಖರ್. ಅಂದರೆ ಬಿಜೆಪಿ ನೇರವಾಗಿ ಹೇಳ್ತಿದೆ. CT ರವಿ ಅವ್ರು ಮೊನ್ನೆ ಹೇಳ್ತಾ ಇದ್ರು, ಈ ಕಾಂಗ್ರೆಸ್ನಿಂದ ಆತ್ಮಹತ್ಯೆ ಭಾಗ್ಯ ಸಿಕ್ಕಿದೆ ಅಂತ ಹೇಳಿ. ಹೆಂಗೆ ಡೈಜೆಸ್ಟ್ ಮಾಡ್ಕೋತೀರಿ? ಒಂದು ಬಿ ಜೆ ಪಿ ಪಕ್ಷ ನೈತಿಕವಾಗಿಯೇ ಅಂಧಪತನ ಆಗಿದೆ. ಮುಖಂಡರು ಅಷ್ಟೇ, ಅವ್ರಿಗೆ ಯಾವ ನೈತಿಕ ಹಕ್ಕು ಇಲ್ಲ, ಅವ್ರಿಗೆ ಯಾರಿಗೂ ಕೂಡ ಇಲ್ಲ ಅವ್ರಿಗೆ. ಆಮೇಲೆ ಸುಳ್ಳು ಹೇಳೋದ್ರಲ್ಲಿ ಬಿ ಜೆ ಪಿಯವರು ನಿಸ್ಸೀಮರು. ಈ ಗೋಬಲ್ಸ್ ಅಂತ ಒಬ್ಬ ಇದ್ದ ಮಂತ್ರಿ ಹಿಟ್ಲರ್ ಹತ್ರ, ಅವನಿಗೆ ಯಾವ ಪೋರ್ಟ್ಫೋಲಿಯೋನೂ ಇಲ್ಲ. ಒಂದು ಸುಳ್ಳನ್ನ 100 ಸಲ ಹೇಳಿ ನಿಜ ಹೇಳೋದು, ನಿಜ ಮಾಡೋದು. ಅವ್ರ ವಂಶಸ್ಥರು ಬಿ ಜೆ ಪಿಯವರು. ಆಮೇಲೆ ಬಿ ಜೆ ಪಿ ಕಾಲದಲ್ಲಿ ನಡೆದಷ್ಟು ಹಗರಣಗಳು ಯಾವ ಕಾಲದಲ್ಲೂ ನಡೆದಿಲ್ಲ. ಅತಿ ಹೆಚ್ಚು ಭ್ರಷ್ಟರು, ಕಡು ಭ್ರಷ್ಟರು ಬಿ ಜೆ ಪಿಯವರು. ಆಮೇಲೆ ವಿಪಕ್ಷದಲ್ಲಿದ್ದಂಥ ಎಲ್ಲ ಭ್ರಷ್ಟರನ್ನು ಕೂಡ ಅವರೇ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಇಡೀ ದೇಶದಲ್ಲಿ. 400ಕ್ಕಿಂತಲೂ ಹೆಚ್ಚು ಎಲೆಕ್ಟೆಡ್ ಬಾಡಿ, MLAs ಇರ್ಬೋದು, MLCs ಇರ್ಬೋದು, ರಾಜ್ಯಸಭಾದಿರ್ಬೋದು, ಲೋಕಸಭಾ ಸದಸ್ಯರನ್ನ ಪಕ್ಷಾಂತರ ಮಾಡಿಸ್ಕೊಂಡಿದ್ದಾರೆ ಅವ್ರ ಪಕ್ಷಕ್ಕೆ. ನಮ್ಮ ಕಾಂಗ್ರೆಸ್ನವರೇ ಸುಮಾರು 200ಕ್ಕಿಂತಲೂ ಹೆಚ್ಚು ಜನ ಶಾಸಕರನ್ನ, ಲೋಕಸಭಾ ಸದಸ್ಯರನ್ನ ಎದುರಿಸಿ ಬೆದರಿಸಿ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. 100ಕ್ಕೆ 67% ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥವ್ರು ಬೇರೆ ಪಕ್ಷದಿಂದ ಹೋಗಿರ್ತಕ್ಕಂಥವ್ರು. ವಾಲ್ಮೀಕಿ ಹಗರಣದಲ್ಲಿ ಅಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ನಾವಿಲ್ಲ ಅಂತ ಹೇಳಲ್ಲ, ತನಿಖೆ ಆಗ್ತಾ ಇದೆ. ಆದರೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿಗಳನ್ನ ಹೆಸರು ಎಳೀತಾರೆ. ಆಮೇಲೆ ಬಿ ಜೆ ಪಿ ಅವ್ರ ಹತ್ರ ಇನ್ನೂ ಅಸ್ತ್ರಗಳಿದೆ, ED, IT, ಅವ್ರ ಮುಖಾಂತರ ಮುಖ್ಯಮಂತ್ರಿಗಳ ಹೆಸರು ಹೇಳಿ ಅಂತ ಹೇಳೋದು, DCM ಹೆಸರು ಹೇಳಿ ಅಂತ ಹೇಳೋದು. ಅಧಿಕಾರ ದುರುಪಯೋಗ ಈ 10-11 ವರ್ಷದಲ್ಲಿ ದೇಶದಲ್ಲಿ ಆದಷ್ಟು ಎಲ್ಲೂ ಕೂಡ ಆಗಿಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರದ್ದು ಡೆತ್ ನೋಟಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರು ಎಲ್ಲಾದರೂ ಇದೆಯಾ? ಇಲ್ಲಮ್ಮ, ಇಲ್ಲ ಎಲ್ಲಿ ಚೆಕ್ ಮಾಡಿ. ಡೆತ್ ನೋಟಲ್ಲಿ ಈಶ್ವರಪ್ಪ ಅವ್ರದ್ದಿತ್ತಲ್ಲ, ಇವ್ರ ಹೆಸರಿರಲ್ಲ, ಡೆತ್ ನೋಟಲ್ಲಿ ಇವ್ರ ಹೆಸರಿಲ್ಲ. ಆದರೆ ಅವ್ರ ಆತ್ಮೀಯರು ಯಾರೋ ಒಬ್ಬ ಹಂಚಿನಾಳು ಏನೋ ಇದಾರಲ್ಲ, ಆದರೆ ಖರ್ಗೆ ಅವ್ರಿಗೆ ಆತ್ಮೀಯರು ಅಂತಿದೆ. ರಾಜು ಕಪ್ಪನವರು ಆತ್ಮೀಯರು ಅಂತಿದೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ. ಆದರೆ ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರು ಏನು ಮಾಡಿಲ್ಲ, ಆ ಥರ ಇಲ್ಲ. ಆಮೇಲೆ ಬಿ ಜೆ ಪಿಯವರು ಹುಟ್ಟು ಸುಳ್ಳುಗಾರರು, ಬರೀ ಬೇರೆಯವ್ರ ಮೇಲೆ ಆಪಾದನೆ ಮಾಡೋದ್ರಲ್ಲೇ ಇರ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿ ಜೆ ಪಿಯವರಿಗೆ ಸಂಸ್ಕೃತಿಹೀನರು. ಒಂದು ಹೆಣ್ಮಗು ಯಾವ ಭಾಷೆಯಲ್ಲಿ ಮಾತಾಡಬೇಕು ಅನ್ನೋ ಒಂದು ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು ಇವರು. ಅವ್ರ ತಂದೆ ತಾಯಿಗಳು ಆ ಸಂಸ್ಕೃತಿ ಕಲಿಸಿದ್ರೆ ಆ ಭಾಷೆ ಮಾತಾಡಿರೋರು, ಅಥವಾ RSS ಅವರ ಮೆಂಟರ್ಸು, ಬಿ ಜೆ ಪಿಗೆ ವಿಶ್ವ ಹಿಂದೂ ಪರಿಷತ್ತು ಅವ್ರ ಮೆಂಟರ್ಸು ಈ ರೀತಿ ಸಂಸ್ಕೃತಿನ ಕಲಿಸೋದು. ಒಂದು ಹೆಣ್ಮಗುನ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ ಆ ರೀತಿ ಭಾಷೆ ಮಾತಾಡ್ಬೋದಾ? ಯಾರೂ ಮಾತಾಡಬಾರ್ದು. ನಮ್ಮ ಪಕ್ಷದವ್ರು ಇರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು, ಸಾಮಾನ್ಯ ಜನ ಇರ್ಬೋದು. ಒಂದು ಹೆಣ್ಮಗುಗೆ ಆ ರೀತಿ ಮಾತಾಡಿದ್ದು ಅವರ ಪಕ್ಷದ ನೈತಿಕತೆ ಸಂಪೂರ್ಣವಾಗಿ ಕುಸಿದಿದೆ. ಮತ್ತು ಅಕಸ್ಮಾತ್ ಅವ್ರು ಮಾತಾಡಿದಾಗ ಅವ್ರ ಪಕ್ಷದವರು ಕಂಡಮ್ ಮಾಡಬೇಕಾಗಿ, ಯಾರು ಕೂಡ ಕಂಡಮ್ ಮಾಡಿಲ್ಲ. ಅಂದರೆ ಅವರು ಆ ಮೆಂಟಾಲಿಟಿ ಆ ಬಿ ಜೆ ಪಿಯವ್ರದ್ದು ಒಂದೇ ಥರ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.